ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಕಲ್ಲಡ್ಕ ಶಾಖೆಯ ನೂತನ ಸ್ವಂತ ಕಟ್ಟಡ ಸಮೃದ್ಧಿಯ ಉದ್ಘಾಟನೆ ಹಾಗೂ ಕಟ್ಟಡಕ್ಕೆ ಶಾಖೆಯ ಸ್ಥಳಾಂತರ ಸಮಾರಂಭ ನಡೆಯಿತು. ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರವು ಸಮಾಜದ ಸರ್ವರಿಗೂ ನೆರವಾಗುವ ಜೊತೆಗೆ ಅವರ ಆರ್ಥಿಕ ಸಮಸ್ಯೆಗಳಿಗೆ ತತ್ಕ್ಷಣ ಪರಿಹಾರ ಕಲ್ಪಿಸುವ ಜೊತೆಗೆ ಕಾನೂನುಗಳನ್ನು ಪಾಲಿಸಿಕೊಂಡು ಜನರಿಗೆ ಅನುಕೂಲಕರ ವ್ಯವಸ್ಥೆ ನೀಡುತ್ತಾ ಬಂದಿದೆ. ಇದೇ ಹಾದಿಯಲ್ಲಿ ಸಾಗುತ್ತಿರುವ ವಿಟ್ಲ ಗ್ರಾಮೀಣ ಬ್ಯಾಂಕ್ ಸಮಾಜದ ಸಮೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡುತ್ತಾ ಪ್ರಾಮಾಣಿಕತೆಯನ್ನೇ ಮೈಗೂಡಿಸಿಕೊಂಡು ಬಂದಿದೆ. ಕಳೆದ 27 ವರ್ಷಗಳಿಂದ ಕಲ್ಲಡ್ಕ ಭಾಗದ ಜನತೆಯ ಅಭಿವೃದ್ಧಿಗೂ ವಿಶೇಷ ಕೊಡುಗೆಯನ್ನ ನೀಡಿದೆ ಎಂದರು. ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಂತ ಒಂದು ಸಂಸ್ಥೆ ಇದು ಅಂತ ಅಂದ್ಕೊಂಡಿದ್ದೇನೆ. 70 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂಥದ್ದು ಇದು. 70ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಾವು. 55 ಅನೇಕ ಜನ ಹಿರಿಯ ಸಹಕಾರಿಗಳು, ಒರಿಮಜರು, ವೆಂಕಪ್ಪಯ್ಯನವರು, ಕೂಡೂರು ಕೃಷ್ಣ ಭಟ್ರು, ಎನ್ ಕೂಡೂರು, ಅವರಿವತ್ತು ನಮ್ಮ ಮಧ್ಯದಲ್ಲಿಲ್ಲ. ಸಂಸ್ಥೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಎತ್ತರಿಸುವಲ್ಲಿ ಅವರು ಹೇಳಿದರು, ಪ್ರಾರಂಭದಲ್ಲಿ 327 ಜನ ಸದಸ್ಯರು, ಈಗ ಎಷ್ಟು ಅಂತ ಕೇಳಿದರೆ 8,000ದಷ್ಟು. ಈಗ ನಮ್ಮ ಎದುರಿರುವವರು ಅನಂತ ಭಟ್ರೊಬ್ಬರು, ಆಮೇಲೆ ಜಗನ್ನಾಥ ಸ್ವಾಮಿಯವರು. ಅಂದರೆ 70 ವರ್ಷಗಳ ಹಿಂದೆ ಯಾವ ಕನಸನ್ನು ಇದರ ಸ್ಥಾಪಕರು ಕಂಡುಕೊಂಡಿದ್ರು, ಅದೇ ಹಿನ್ನೆಲೆಯಲ್ಲಿ ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ ಅಂತ. ಸಹಕಾರಿ ಕ್ಷೇತ್ರ ಸರ್ವಸಾಮಾನ್ಯರಿಗಿರುವಂಥ ಒಂದು ಕ್ಷೇತ್ರ. ಅದರ ಬಗ್ಗೆ ಸತೀಶರು ಭಾರಿ ಅಧ್ಯಯನ ಮಾಡಿದವರು ಸಹಕಾರಿ ಕ್ಷೇತ್ರದ್ದು. ಅವರು ಅದರ ವಿಷಯವನ್ನು ನಿಮ್ಮ ಮುಂದೆ ಮಾಡ್ತಾ ಇರ್ತಾರೆ. ಆದರೆ ಸರ್ವಸಾಮಾನ್ಯರಿಗೆ ನಿಲುಕುವಂಥ, ಸುಲಭದಲ್ಲಿ ಸಿಗುವಂಥ ಮತ್ತು ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಒಂದು ಆರ್ಥಿಕ ಕೇಂದ್ರ ಅದು ಸಹಕಾರಿ. ಅದಕ್ಕೋಸ್ಕರ ಹಿಂದೆ ಮೊಳಹಳ್ಳಿ ಶಿವರಾಯರೋದನ್ನು ಯೋಚನೆ ಮಾಡಿರಬಹುದು. ಸರ್ವಸಾಮಾನ್ಯರಿಗೆ ಬ್ಯಾಂಕುಗಳಿದೆ, ಆದರೆ ಬ್ಯಾಂಕುಗಳಲ್ಲಿ ಅದರದ್ದೇ ಆದಂಥ ಕಾನೂನು ವ್ಯವಸ್ಥೆಗಳೆಲ್ಲ ಇರ್ತದೆ. ಇಲ್ಲಿ ಕಾನೂನಿದೆ, ಆದರೆ ಕಾನೂನನ್ನು ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಾಗಿಸುವುದು ಹೇಗೆ, ಸುಲಭದಲ್ಲಿ ಅವರಿಗೆ ಅವರ ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವುದು ಹೇಗೆ ಅಂತ ಯೋಚನೆ ಮಾಡಿರುವಂಥದ್ದು ಸಹಕಾರಿ ಸಂಸ್ಥೆಗಳು. ಅಧ್ಯಕ್ಷತೆ ವಹಿಸಿದ್ದ ಎಚ್ ಜಗನ್ನಾಥ ಸಾಲಿಯನ್ ಅವರು ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಯನ್ನ ಅರ್ಪಿಸಿದರು. ಬಹಳ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಪಟ್ಟಣ. ಅನೇಕ ಜನ ಕಲ್ಲಡ್ಕಕ್ಕೆ ಹೊರಗಿನಿಂದ ಬಂದು, ಕಲ್ಲಡ್ಕದವರೆಲ್ಲ ಕಲ್ಲಡ್ಕದಿಂದ ಹೊರಗಿನಿಂದ ಬಂದು ಕಲ್ಲಡ್ಕದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಇವತ್ತು ಒಂದು ಸ್ಥಿತಿಗೆ ಶ್ರೀಮಂತರಾಗಿ ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. 2 ವರ್ಷಗಳ ಹಿಂದೆ ಪ್ರಧಾನಿಯವರು ಸಹಕಾರದಿಂದ ಸಮೃದ್ಧಿ ಅಂಥೇಳಿ ಹೊಸ ಒಂದು ಕಾಯ್ದೆ, ಒಂದು ಅಮಿತ್ ಶಾರಿಗೆ ಸಹಕಾರಿ ಒಂದು ಖಾತೆಯನ್ನೇ ನೀಡುವುದರೊಂದಿಗೆ ಕಳೆದ 2 ವರ್ಷಗಳಲ್ಲಿ ಭಾರತ ಜಗತ್ತಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತು ಅತ್ಯಂತ ದೊಡ್ಡ ಹೆಜ್ಜೆಯನ್ನಿಡ್ತಕ್ಕಂಥ ದಿನ. ಆದರೆ ನಾವು ವಿಟ್ಲದವರು, ಬಂಟ್ವಾಳ ತಾಲೂಕಿನವರು, ಕಲ್ಲಡ್ಕದವರು ಬಾಕಿ ಆಗಬಾರ್ದು, ಹಿಂದೆ ಉಳಿಬಾರ್ದು ಅಂಥೇಳಿ ಆ ಸಮೃದ್ಧಿ ಹೆಸರನ್ನು ತಗೊಂಡಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಅಂತ ಮೋದಿಯವರು ಹೇಳಿದರೆ, ನಾವು ನೂತನ ಕಟ್ಟಡಕ್ಕೆ ಸಮೃದ್ಧಿಯ ಸಂದೇಶವನ್ನು ಕಲ್ಲಡ್ಕದವರಿಗೆ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಕಟ್ಟಡದ ಹೆಸರು ಅನಾವರಣಗೊಳಿಸಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಮಾತನಾಡಿ, ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೂ ಸಹಕಾರ ಕ್ಷೇತ್ರ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸಹಕಾರಿ ಸಂಘಗಳ ಕೊಡುಗೆ ವಿಶೇಷವಾಗಿದೆ. 16 ವರ್ಷಗಳ ಪ್ರಯತ್ನ, ಶಿಸ್ತಿನ ಫಲವಾಗಿ ವಿಟ್ಲ ಗ್ರಾಮೀಣ ಬ್ಯಾಂಕ್ ಬೆಳೆದಿದ್ದು ಜನರ ಬದುಕು ಕಟ್ಟಲು ನೆರವಾಗಿದೆ ಎಂದರು. 16 ವರ್ಷಗಳ ನಿರಂತರ ಕೆಲಸ, ಅದರ ಜೊತೆಗೆ ಶಿಸ್ತು, ಅದನ್ನು ಪಾಲನೆ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸಂಸ್ಥೆ ಇಷ್ಟು ಗಟ್ಟಿಯಾಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.
ಸತೀಶ್ ಅನ್ನೊಂದು ಮಾತನ್ನು ಹೇಳಿದರು, ಯಾರೋ ಮೆಸೇಜ್ ಮಾಡಿದ್ರು, ಪೂರ ವೇದಿಕೆ ಮಲ್ಲ ಪಿಲಿಕುಲು ಕುಲ್ದಿರಂತ, ಅದನ್ನು ಸಣ್ಣ ಪಿಲಿಯನ್ನು ನೋಡ್ಲಿಲ್ವಾ ಅಂತ. ಸಮಸ್ಯೆ ಎಲ್ಲಿ ಆಗ್ತದೆ ಅಂದರೆ ದೊಡ್ಡ ದೊಡ್ಡ ಪಿಲಿಗಳು ಕೂತ್ಕೊಂಡಾಗ ಎಲ್ಲಿಯ ಪಿಲಿ ಎಂಚಿನ ಪಾತ್ರ ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೇನೆ. ನಮ್ಮ ಮಂಡಲ ಅಧ್ಯಕ್ಷರು ಕೂಡ ಇದ್ದಾರೆ, ಚಿನ್ನಪ್ಪನ. ನಾವು ಕೂಡ ರಾಜಕೀಯವಾಗಿ ಜವಾಬ್ದಾರಿ ತಗೊಂಡು ನಾವು ಮಾಡುವಂಥ ಕೆಲಸ ಕೂಡ ಸಹಕಾರವೇ. ಏನೋ ಹಿರಿಯರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಧ್ಯೇಯವನ್ನು ನಮಗೆಲ್ಲರೂ ಕಲಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲರೂ ತಾಯಿ ಭಾರತ ಎಂಬ ಕೆಲಸವನ್ನು ಮಾಡ್ತಾ ಬಂದಂಥವರು. ಸಹಕಾರ ಕ್ಷೇತ್ರದಲ್ಲಿ ವಿಟ್ಲ ಗ್ರಾಮೀಣ ಬ್ಯಾಂಕ್ ಕೂಡ ಅದನ್ನೇ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ಯಾಂಡಮಿಕ್ ನಂತರ, ಕೋವಿಡ್ ಮಹಾಮಾರಿಯ ನಂತರ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಸತೀಶಣ್ಣ ಅಂದಾಗೆ ಸ್ತಬ್ಧ ಆಗಿತ್ತು, ಜನಜೀವನ ಅಸ್ತವ್ಯಸ್ತ ಆಗಿತ್ತು, ಬದುಕು ದುರ್ಬರ ಆಗಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ಜೀವನವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದು ಈ ರೀತಿಯ ಸಹಕಾರಿ ಬ್ಯಾಂಕ್ಗಳು. ಇಡೀ ಪ್ರಪಂಚದ ಬೇರೆ ಬೇರೆ ದೇಶ ಇನ್ನೂ ಕೂಡ ಮೇಲಕ್ಕೆ ಬರಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ನಿಮ್ಮೆಲ್ಲರ ದಿಟ್ಟ ನಾಯಕ ನರೇಂದ್ರ ಮೋದಿಜಿಯವರು ವ್ಯಾಕ್ಸಿನ್ ಇಲ್ಲಿ ತಯಾರು ಮಾಡುವಂಥ ಕೆಲಸವನ್ನು ಮಾಡಿಸಿದರು ನಮ್ಮ ವಿಜ್ಞಾನಿಗಳ ಮುಖಾಂತರ. ಆ ಮುಖಾಂತರ ನಮಗೆ ಮಾತ್ರ ವ್ಯಾಕ್ಸಿನ್ ಅಲ್ಲ, ಇಡೀ ಹೊರದೇಶಕ್ಕೆ ಕೂಡ ಕೊಡೋ ಮುಖಾಂತರ ನಮ್ಮನ್ನು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ದೇಶವನ್ನು ಎಲ್ಲೂ ತಲೆತಗ್ಗಿಸಲಿ ಬಿಡಲಿಲ್ಲ. ಸತೀಶಣ್ಣ ಅಂದರು ತುಂಬ ಸಂಸ್ಥೆಗಳು ಮುಚ್ಚಿ ಹೋಗಿವೆ ಅಂತ. ಆದರೆ ಅದೆಷ್ಟೋ ಸಂಸ್ಥೆಗಳು ಮುಚ್ಚಿ ಹೋಗುವ ಸಂಸ್ಥೆಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನು ವಿಟ್ಲ ಸಹಕಾರಿ ಬ್ಯಾಂಕ್ ಮಾಡಿದೆ. ಸುಮಾರು ಪಾತ್ರೆರು ಇಟ್ಲ ಮುಖ್ಯವಾದ ನಮ್ಮ ಸತೀಶ್ ಚಂದ್ರರು ನಮ್ಮ ಗ್ರಾಮದ ಸಹಕಾರಿ ಕ್ಷೇತ್ರ, ರಾಜ್ಯದ ರಾಷ್ಟ್ರ ಮಟ್ಟದ ಮಾತು ಹಲವಾರು ವಿಚಾರ ನಮ್ಮದು ಮುದೀತೇರು ಕೂಡ ಇತ್ತ ಬಗ್ಗೆ ಪಾತ್ರನ ಸರಿಯಾದ ಸಂತೋಷುಂಡು. ಭಾರಿ ಸಂತೋಷ ಹೆಂಚಿನ ಮಂಡ ಈ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕು ಪ್ರಾರಂಭದ ಇನಿಮುಟ್ಟಲ ಜನಕ್ಕಲ್ನ ವಿಶ್ವಾಸ ಗಳಿಸೋ ಒಂದು ಭಾರಿ ಎಡ್ಡೆ ರೀತಿಡು ಕೆಲಸ ಮಂತೊಂದು ಬೈದಿನ ಭಾರಿ ಸಂತೋಷ ಸಂಗತಿ. ಮಳಹಳ್ಳಿ ಶಿವರಾಯರನ ಕಾಲೋಡು ಉರಿಮಜೂರು ವೆಂಕಪ್ಪಯ್ಯರ ನೇತೃತ್ವದ ಪ್ರಾರಂಭ ಆಯ್ನಂಚಿನ ಈ ಬ್ಯಾಂಕು 5 ಬೊಕ್ಕ ಎಡ್ಡೆಡ ಜನಕರು ನಮ್ಮ ಕೂಡೂರು ಕೃಷ್ಣ ಭಟ್ರಾದಿಪ್ಪಡು, ಅನಂತ ಭಟ್ರಾದಿಪ್ಪಡು, ಎಲ್ಲೆನ್ ಕೂಡೂರಾದಿಪ್ಪಡು ಬೊಕ್ಕ ಇತ್ತೆ ಕೆಲಸ ಮಲ್ಪಂಚಿನ ಜಗನ್ನಾಥ್ ಸಾಲ್ಯಾನ್ ಬೇರಿಪ್ಪಡು ಮಾತ ಒಂದು ನಿಸ್ವಾರ್ಥ ಮನೋಭಾವನೆ ಕೆಲಸ ಮಂತಂದು ಈ ಒಂಜಿ ಬ್ಯಾಂಕದ ಅಭಿವೃದ್ಧಿಗೆ ತುಂಬ ಸಹಕಾರ ಮಂತೇನು ಪನ್ಯರೆ ಭಾರಿ ಮನಸ್ಸಿಗೆ ಸಂತೋಷ ಆಪುಂಡು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಪದ್ಮನಾಭ ಕೊಟ್ಟಾರಿ ಹಾಗೂ ಕ್ಯಾಂಪ್ಕೋ ನಿರ್ದೇಶಕ ಎಸ್ಆರ್ ಸತೀಶ್ ಚಂದ್ರ, ಗೋಲ್ತಮುಚ್ಚಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಪುರುಷೋತ್ತಮ್ ಭಾಗವಹಿಸಿದ್ರು. ಬ್ಯಾಂಕಿನ ನಿರ್ದೇಶಕರಾದ ಎಂ ಹರೀಶ್ ನಾಯಕ್ ವಿಟ್ಲ, ಮನೋರಂಜನ್ ಕಿಯರ್ ಕರೈ, ಉದಯ್ ಕುಮಾರ್ ಅಲಂಕಾರು, ಬಾಲಕೃಷ್ಣ ಪಿಎಸ್ ಬಿಸಿರೋಡು, ಗೋವರ್ಧನ್ ಕುಮಾರ್ ಐ ವಿಟ್ಲ, ಕೆ ದಯಾನಂದ್ ಆಳ್ವ ಕಡಂಬು, ಡಿ ಸುಂದರ್ ಕನ್ಯಾನ, ದಿವಾಕರ್ ವಿಟ್ಲ, ಜಯಂತಿ ಎಚ್ ರಾವ್ ವಿಟ್ಲ, ಸುಬ್ಬಲಕ್ಷ್ಮಿ ವಿಟ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್ ಉಪಸ್ಥಿತರಿದ್ದರು. ನಿರ್ದೇಶಕ ವಿಶ್ವನಾಥ್ ಎಂ ವೀರಕಂಬ ಸ್ವಾಗತಿಸಿ ಪ್ರಸ್ತಾವನೆಗೆ ಇದ್ರು. ಉಪಾಧ್ಯಕ್ಷ ಮೋಹನ್ ಕೆಎಸ್ ವಂದಿಸಿದ್ರು. ರಾಜೇಶ್ ಕೊಟ್ಟಾರಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಹಮ್ಮದ್ ಅಲಿ, B4 ನ್ಯೂಸ್, ವಿಟ್ಲ.